ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ದೇವರು ಒಂದೊಂದು ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ, ಸ್ಥಿರಪಡಿಸಿ, ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುವ ದೇವರಾಗಿದ್ದಾರೆ. ನೀವು ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಾಗ ಈ ವಾಕ್ಯ ನನಗಾಗಿ, ಈ ವಾಗ್ದಾನ ನನಗಾಗಿ ಎಂಬುದಾಗಿ ನೀವು ನಂಬಬೇಕು. ನಂಬಿ ಈ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ದೇವರು ಮಾಡ್ತಾರೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರೇ ನಿಮ್ಮನ್ನು ಸಂತೈಸುವನು. ದೇವರು ಸಂತೈಸುವ ವಿಧಗಳು ಬೇರೆ, ಮನುಷ್ಯನು ಸಂತೈಸುವುದು ಬೇರೆ. ದೇವರು ಯಾವ ರೀತಿ ನಿಮ್ಮನ್ನು ಸಂತೈಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡೋಣ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 13ನೇ ವಚನದಲ್ಲಿ, ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನುಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಮನುಷ್ಯನು ಸಂತೈಸುವಂಥ ರೀತಿಯಲ್ಲಿ ದೇವರು ನಿಮ್ಮನ್ನು ಸಂತೈಸುವುದಿಲ್ಲ. ಮನುಷ್ಯನ ಏನು ಹೇಳ್ತಾನೆ? ನಿಮ್ಮ ಕಷ್ಟಗಳನ್ನು ಹೋಗಿ ಮನುಷ್ಯರ ಹತ್ರ ಹೇಳುವಾಗ, ದೇವರಿದ್ದಾರೆ ಬಿಡು, ದೇವ್ರನ್ನ ನಂಬು, ದೇವ್ರು ನಿನಗೆ ಒಳ್ಳೇದು ಮಾಡ್ತಾರೆ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಇಷ್ಟು ಹೇಳ್ಬೋದು. ಆದರೆ ದೇವರು ಸಂತೈಸುವ ವಿಧಗಳು ಬೇರೆ. ದೇವರು ಯಾವ ರೀತಿ ಸಂತೈಸ್ತಾರೆ? ಮೊದಲು ನಿಮ್ಮ ಜೀವಿತದಲ್ಲಿರುವಂಥ ಕಷ್ಟಗಳಿಂದ, ನಷ್ಟಗಳಿಂದ, ಹೋರಾಟಗಳಿಂದ ಫಸ್ಟ್ ಬಿಡುಗಡೆ ಕೊಡ್ತಾರೆ. ನಿಮಗೆ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ದೇವರು ಯಾವ ರೀತಿ ಮಾಡ್ತಾರೆ ಎಂಬುದಾಗಿ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನಾನು ಅವರ ದುಃಖವನ್ನು ನೀಗಿಸಿ, ಪರಿಪೂರ್ಣವಾಗಿ ನಿಮ್ಮ ದುಃಖವನ್ನೆಲ್ಲ ನೀಗಿಸಿ ಸಂತೋಷವನ್ನು ಉಂಟು ಮಾಡಿ, ದುಃಖ ನೀಗಿಸ್ತಾರೆ, ಸಂತೋಷವನ್ನು ಉಂಟು ಮಾಡ್ತಾರೆ. ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು. ಹಲ್ಲೆಲೂಯಾ. ನಿಮ್ಮನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರು, ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರು, ಯುಗದ ಸಮಾಪ್ತಿಯವರಿಗೆಲ್ಲ ದಿವಸ ನಿಮ್ಮ ಜೊತೆಯಲ್ಲಿರುವ ದೇವರು, ನಿಮಗೆ ಬರುವಂಥ ಹೋರಾಟಗಳಿಂದ, ಸಮಸ್ಯೆಗಳಿಂದ, ಕಷ್ಟಗಳಿಂದ, ನಷ್ಟಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮ ದುಃಖವನ್ನು ನೀಗಿಸಿ ಸಂತೋಷವನ್ನು ಅನುಗ್ರಹಿಸಿಕೊಟ್ಟು, ನೀವು ವ್ಯಸನ ಪಡ್ತಿದ್ರಲ್ಲ, ಆ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸ್ತೇನೆ ಎಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಒಬ್ಬ ಮನುಷ್ಯನಿಗೆ ವ್ಯಸನ, ದುಃಖ ಯಾವಾಗ ಹೋಗ್ತದೆ? ಆ ಸಮಸ್ಯೆಯಿಂದ ಬಿಡುಗಡೆ ಆದಾಗ ಮಾತ್ರ ಆ ದುಃಖ, ಆ ವ್ಯಸನ ಹೋಗ್ತದೆ. ನಿಮ್ಮ ಸಮಸ್ಯೆಯಿಂದ, ನಿಮ್ಮ ಕಷ್ಟದಿಂದ ಮನುಷ್ಯನು ಬಿಡುಗಡೆ ಕೊಡಲು, ಸಹಾಯ ಮಾಡಲು ಸಾಧ್ಯವಿಲ್ಲ. ಆದರೆ ನಿಮ್ಮನ್ನು ಉಂಟು ಮಾಡಿದ ಪರಮ ತಂದೆಯಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ, ನಿಮ್ಮ ಮುಖದಲ್ಲಿ ಸಂತೋಷವನ್ನು, ಸಮಾಧಾನವನ್ನು ನೋಡಿ, ಆನಂದವನ್ನು ನೋಡಿ ನಿಮ್ಮನ್ನು ಸಂತೈಸುವವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಅನೇಕ ವಿಷಯದಲ್ಲಿ ನೀವು ದುಃಖ ಪಡ್ತಿರ್ಬೋದು. ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯಿಲ್ಲದೆ, ಸಮಾಧಾನವಿಲ್ಲದೆ, ನಿಮ್ಮನ್ನು ಸಂತೈಸುವವರಿಲ್ಲದೆ ನೀವು ಜೀವನ ಮಾಡ್ತಿರಬಹುದು. ನನ್ನ ಕುಟುಂಬ ಈ ರೀತಿಯಾಗಿದೆಯಲ್ಲ, ನನ್ನ ಕುಟುಂಬನ ಯಾರು ಸರಿಪಡಿಸ್ತಾರೆ, ನನಗೆ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ ನೀವು ವೇದನೆ ಪಡ್ತಿರಬಹುದು.
ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ಮೊದಲದಾಗಿ ಈ ವಾಗ್ದಾನ ನನಗಾಗಿ, ಈ ವಾಗ್ದಾನವನ್ನ ನನ್ನ ಜೀವಿತದಲ್ಲಿ ದೇವರು ನೆರವೇರಿಸ್ತಾರೆ ಎಂಬುದಾಗಿ ನೀವು ನಂಬಿ, ದೇವರೇ ನನ್ನ ದುಃಖವನ್ನು ನೀಗಿಸ್ರಿ, ಸಂತೋಷವನ್ನು ಅನುಗ್ರಹಿಸಿ ಕೊಡ್ರಿ, ನನ್ನ ವ್ಯಸನವನ್ನು ಬಿಟ್ಟು ನಿನ್ನಲ್ಲಿ ನಾನು ಆನಂದಿಸುವಂತೆ ನನ್ನನ್ನು ಸಂತೈಸಿರಿ ಎಂಬುದಾಗಿ ಈ ವಾಕ್ಯಗಳನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನೀವು ದೇವರ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡ್ತೀರೋ, ದೇವರು ಈ ವಾಗ್ದಾನವನ್ನ ನನ್ನ ಜೀವಿತದಲ್ಲಿ ನೆರವೇರಿಸ್ತಾರೆ ಎಂಬುದಾಗಿ ನೀವು ನಂಬ್ತೀರೋ, ಆಗ ದೇವರು ನಿಮ್ಮ ಜೀವಿತದಲ್ಲಿ ನೀವು ಊಹಿಸಲು ಆಗದ ರೀತಿಯಲ್ಲಿ, ನೀವು ಯೋಚನೆ ಕೂಡ ಮಾಡಿರುವುದಿಲ್ಲ ಆ ರೀತಿಯಾಗಿ ಅದ್ಭುತಗಳನ್ನ, ಅತಿಶಯಗಳನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ನೋಡ್ರಿ ಪ್ರಿಯರೇ, ದೇವರು ಯಾವ ರೀತಿ ಸಂತೈಸ್ತಾರಂತೆ, ಯೆಶಾಯನ ಪ್ರವಾದನ ಗ್ರಂಥ 66ನೇ ಅಧ್ಯಾಯ 13ನೇ ವಚನದಲ್ಲಿ, ತಾಯಿ ಮಗುವನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ತಾಯಿ ಮಗುವನ್ನ ಯಾವ ರೀತಿ ಸಂತೈಸ್ತಾರೆ? ಅಳುತ್ತಿರುವ ಮಗುವನ್ನ ಎತ್ತಿಕೊಂಡು, ಅಪ್ಪಿಕೊಂಡು, ಮುದ್ದಿಟ್ಟು, ಕಣ್ಣೀರನ್ನ ಒರೆಸಿ ಸಂತೈಸ್ತಾರೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಅಳುತ್ತಿರಬಹುದು, ವೇದನೆ ಪಡ್ತಿರಬಹುದು, ನಿಮ್ಮ ಸಮಸ್ಯೆಯನ್ನು ನೋಡಿ, ನಿಮ್ಮ ಅಗತ್ಯತೆಗಳನ್ನು ನೋಡಿ, ನಿಮ್ಮನ್ನು ಅನೇಕ ಜನರು ಕೇವಲವಾಗಿ ಮಾತನಾಡೋದನ್ನು ನೋಡಿ, ನಿಮ್ಮನ್ನು ಸಂತೈಸುವವರು ಯಾರು ಇಲ್ಲ ಎಂಬುದಾಗಿ ನೀವು ಅಳುತ್ತಿರಬಹುದು, ವೇದನೆ ಪಡ್ತಿರಬಹುದು, ಕಷ್ಟದಲ್ಲಿರಬಹುದು, ಹೋರಾಟದಲ್ಲಿರಬಹುದು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ತಾಯಿ ಮಗುವನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಈ ವಾಕ್ಯವನ್ನು ನೀವೇನು ಮಾಡಬೇಕು? ನಂಬಬೇಕು. ನನ್ನ ಸೃಷ್ಟಿಕರ್ತನಾದ ದೇವರು ಈ ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡ್ತಿದ್ದಾರೆ. ಹೌದು ಕರ್ತನೆ, ನನ್ನನ್ನು ನೀನು ಸಂತೈಸುವ ದೇವರಾಗಿದ್ದೀರಿ. ತಾಯಿ ಮಗುವನ್ನು ಸಂತೈಸುವ ಪ್ರಕಾರ ನನ್ನನ್ನು ನೀವು ಸಂತೈಸ್ತೀರಿ ಎಂಬುದಾಗಿ ನಂಬ್ತೇನೆ. ನನ್ನ ಸಂತೈಸಿರಿ. ನನ್ನನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನೀನೇ ನನಗೆಲ್ಲವೂ. ನನ್ನನ್ನು ಸಂತೈಸಿರಿ. ಈ ಲೋಕದಲ್ಲಿ ಯಾರು ಕೈ ಬಿಟ್ಟರು ನೀನು ಕೈ ಬಿಡುವ ದೇವರಲ್ಲ, ನನ್ನ ಜೊತೆಯಲ್ಲೇ ಇರುವ ದೇವರು. ನನ್ನನ್ನು ಸಂತೈಸಿರಿ, ಈಗ ಬಲಪಡಿಸಿರಿ, ನನ್ನ ಮೇಲೆ ನಿನ್ನ ಕೃಪೆಯನ್ನು ಸುರಿಯ ಮಾಡ್ರಿ, ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ತುಂಬಿಸಿರಿ ಎಂಬುದಾಗಿ ಈ ವಾಗ್ದಾನಗಳನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನ ಸಂತೈಸುವುದನ್ನ ನೀವು ಗ್ರಹಿಸಿಕೊಳ್ಳಬಹುದು. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 25ನೇ ಅಧ್ಯಾಯ 8ನೇ ವಚನದಲ್ಲಿ, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು, ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಾಗ ನಿಮಗಾದ ಅವಮಾನವನ್ನ ನೀವು ಮರೆತು ಬಿಡ್ತೀರಾ. ನಿಮ್ಮ ಜೀವಿತದಲ್ಲಿ ಬಂದಂತ ಸಮಸ್ಯೆಗಳನ್ನು ನೀವು ಮರೆತು ಬಿಡ್ತೀರಾ. ನೀವೇನ್ ಮಾಡಬೇಕು? ದೇವರ ಮೇಲೆ ನಂಬಿಕೆ ಇಡಬೇಕು. ಯಾರ್ಯಾರು ದೇವರನ್ನು ನಂಬ್ತಾರೋ, ದೇವರ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡ್ತಾರೋ, ದೇವರು ನನ್ನ ಜೀವಿತದಲ್ಲಿ ಈ ವಾಗ್ದಾನವನ್ನು ನೆರವೇರಿಸ್ತಾರೆ ಎಂಬುದಾಗಿ ನಂಬ್ತಾರೋ, ಅವರೆಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುತ್ತಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ನಂಬುವಾಗ ದೇವರ ಮಹಿಮೆಯನ್ನು, ದೇವರ ಶಕ್ತಿಯನ್ನು, ದೇವರ ಅದ್ಭುತಗಳನ್ನು, ದೇವರ ಅತಿಶಯಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣ್ತೀರ. ದೇವರು ನಿಮ್ಮಲ್ಲಿ ನಂಬಿಕೆಯನ್ನು ಎದುರು ನೋಡ್ತಿದ್ದಾರೆ. ನನ್ನ ಮಗಳೇ, ನನ್ನ ಮಗನೇ, ನಾನು ನಿಮ್ಮನ್ನು ಸಂತೈಸ್ತೇನೆ, ನಿಮ್ಮ ಕಣ್ಣೀರನ್ನು ಒರೆಸ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ. ನೀನೆಷ್ಟು ಅವಮಾನ ಪಟ್ಟಿದ್ದೀಯೋ, ನೀನೆಷ್ಟು ನಷ್ಟಪಟ್ಟಿದ್ದೀಯೋ, ಅವೆಲ್ಲವನ್ನ ತೊಲಗಿಸಿ ನಿನ್ನ ಜೀವಿತದಲ್ಲಿ ಸಮಾಧಾನವನ್ನು, ಸಂತೋಷವನ್ನು ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ಹೇಳುವಾಗ ನೀವು ನಂಬಬೇಕು. ಎಸಪ್ಪ, ನಾನು ನಂಬ್ತೇನೆ,
ನನ್ನ ಜೀವಿತದಲ್ಲಿ ಇದನ್ನು ಮಾಡಲು ನೀನು ಶಕ್ತನಾಗಿದ್ದಿ, ನಾನು ನಂಬ್ತೇನೆ. ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ ಎಂಬುದಾಗಿ ನೀವು ಹೇಳಬೇಕು. ನೀವು ನಂಬಿರಿ, ದೇವರು ಅದ್ಭುತಗಳನ್ನು ಮಾಡ್ತಾರೆ. ಈ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕಣ್ಣೀರು ಪರಿಪೂರ್ಣವಾಗಿ ದೇವರು ಒರೆಸ್ತಾರೆ. ನಿಮ್ಮ ಜೀವಿತದಲ್ಲಿ ಏರಳುವಂಥ ಅದ್ಭುತಗಳನ್ನು, ಅತಿಶಯಗಳನ್ನು ನೀವು ಕಾಣ್ತೀರಾ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ, ಶಕ್ತನಾಗಿದ್ದಾನೆ. ನೀವು ನಂಬಬೇಕು. ನೋಡ್ರಿ, ಹಾಗಾದ್ರೆ ನೀವೇನು ಮಾಡಬೇಕು? ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18ರಿಂದ 19 ವಚನದಲ್ಲಿ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಇಗೋ ಹೊಸ ಕಾರ್ಯವನ್ನು ಮಾಡುವೆನು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಹಳೆದನ್ನ ನೆನೆಸಿ 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 ವೇದನೆ ಪಡ್ತಿದ್ದೀರೋ. ನನ್ನ ಜೀವಿತದಲ್ಲಿ ಇದು ನಡೆಯಬಾರ್ದಾಗಿತ್ತು, ನಡೆದೋಯ್ತು. ನನ್ನ ಜೀವಿತದಲ್ಲಿ ಯಾಕೆ ಇದು ನಡೆಯಿತು? ನನ್ನ ಕುಟುಂಬದಲ್ಲಿ ಯಾಕೆ ಇದು ನಡೆಯಿತು? ಯಾಕೆ ನನಗೆ ಹೋರಾಟ, ಸಂಕಟ, ವೇದನೆ, ನನ್ನ ಜೀವಿತದಲ್ಲಿ ಯಾಕೆ ಸಮಸ್ಯೆ ಬಂತು ಎಂಬುದಾಗಿ ಹಳೇದನ್ನು ನೆನೆಸಿ ನೆನೆಸಿ ಕೊರಗಬೇಡ್ರಿ. ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. ನನ್ನ ಜೀವಿತದಲ್ಲಿ ನಡೆದಿದ್ದಾಯಿತು. ಈಗ ನನ್ನ ಜೀವಿತದಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡ್ತಾರೆ. ನಾನು ಹೊಸ ಕಾರ್ಯವನ್ನು ನೋಡ್ತೇನೆ. ಈ ಲೋಕ ನನಗೆ ಶಾಶ್ವತವಲ್ಲ. ಈ ಲೋಕದಲ್ಲಿ ಇರುವಂಥವುಗಳು ನನಗೆ ಶಾಶ್ವತವಲ್ಲ. ನನಗೆ ಶಾಶ್ವತ ಸಂಪತ್ತು ಯೇಸು ಕ್ರಿಸ್ತನು ಮಾತ್ರ. ಹಳೆ ಸಂಗತಿಗಳನ್ನು ನಾನು ಮರೆತು ಬಿಡ್ತೇನೆ. ದೇವರೇ, ಹಳೆ ಸಂಗತಿಗಳನ್ನು ನನ್ನಿಂದ ತೆಗೆದು ಬಿಡ್ರಿ. ಆಲೋಚನೆಗಳು ನನ್ನ ಮನಸ್ಸಿಗೆ ಬರಕೂಡ್ದು. ನಿನ್ನ ಆತ್ಮನಿಂದ ನನ್ನ ತುಂಬಿಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವಾಗ ನಿಮ್ಮನ್ನು ಅವಮಾನ ಪಡಿಸಿದವರು ನಿಮ್ಮನ್ನು ನೋಡಿ ಆಶ್ಚರ್ಯ ಪಡ್ತಾರೆ, ಭಯ ಪಡ್ತಾರೆ. ಇವರೊಟ್ಟಿಗೆ ದೇವರಿದ್ದಾನೆ, ಇವರು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ, ಆಶೀರ್ವಾದ ಹೊಂದಿದ್ದಾರೆ ಎಂಬುದಾಗಿ ಅನೇಕ ಜನರು ನೋಡಿ ದೇವರು ನಮ್ಮ ಮಹಿಮೆಯಾಗಲು, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹಳೆಯ ಸಂಗತಿಗಳನ್ನು ಮರೆತು ಬಿಡ್ರಿ. ನೆನೆಸಿ ನೆನೆಸಿ ಕೊರಗುತ್ತಿದ್ದೀರೋ, ನನ್ನ ಜೀವಿತದಲ್ಲಿ ಯಾಕೆ ಈ ಘಟನೆ ನಡೆಯಿತು? ಅನೇಕ ಜನರು ಹೇಳೋದುಂಟು, ನಾನೇನು ಪಾಪ ಮಾಡಿದೆ, ನಾನೇನು ಕರ್ಮ ಮಾಡಿದೆ, ನನ್ನ ಜೀವಿತದಲ್ಲಿ ಯಾಕೆ ಇದೆಲ್ಲ ನಡೆಯಿತು ಎಂಬುದಾಗಿ ವೇದನೆ ಪಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರು ಹೇಳಿದ ಮಾತುಗಳನ್ನು ತೆಗೆದುಕೊಳ್ಳ್ರಿ. ಮನುಷ್ಯನು ಹೇಳುವಂಥ ಮಾತುಗಳನ್ನು ತೆಗೆದುಕೊಳ್ಬೇಡ್ರಿ. ಮನುಷ್ಯನು ಮನಸ್ಸಿಗೆ ಬಂದ ಹಾಗೆ ಮಾತನಾಡ್ತಾನೆ. ಅವನಿಗೇನು ತೋಚುತ್ತದೋ ಅದನ್ನು ಮಾತನಾಡ್ಬಿಡ್ತಾನೆ. ಆದರೆ ದೇವರು ಏನು ಹೇಳ್ತಾರೋ ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ಶಕ್ತನಾಗಿದ್ದಾನೆ. ಈ ವಾಕ್ಯಗಳನ್ನು ನಂಬಿ ಪ್ರಾರ್ಥನೆ ಮಾಡಿರಿ. ದೇವರೇ ನನ್ನನ್ನು ಸಂತೈಸ್ತಾನೆ, ನನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡ್ತಾನೆ. ಈ ಲೋಕದಲ್ಲಿ ನಾನು ಇರುವಂಥ ಸ್ಥಳದಲ್ಲಿ ಸಾಕ್ಷಿಯಾಗಿ ದೇವರು ನನ್ನನ್ನು ನಿಲ್ಲಿಸ್ತಾರೆ. ನನ್ನ ದೇವರು ಅದನ್ನು ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಂಬ್ರಿ. ಯೇಸುವೆ, ನಾನು ನಂಬ್ತೇನೆ, ನಿನ್ನಿಂದ ಆಗದ ಕಾರ್ಯ ಒಂದು ಇಲ್ಲ. ನೀ ನನಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂಥ ದೇವರು, ಸತ್ತು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಂಥ ಮಹೋನ್ನತ ದೇವರು, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನನ್ನ ಸಂಗಡ ಇರುವಂಥ ದೇವರೇ, ನನ್ನ ಜೀವಿತದಲ್ಲಿ ಈ ವಾಗ್ದಾನಗಳನ್ನು ನೆರವೇರಿಸಲು ನೀನು ಶಕ್ತನಾಗಿದ್ದಿ. ಈ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರ್ತದೆ ಎಂಬುದಾಗಿ ನೀವು ನಂಬಿ ಸಂತೋಷವಾಗಿರ್ರಿ. ಸಮಸ್ಯೆಗಳನ್ನು ನೋಡಿ 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 ವ್ಯಥೆ ಪಡಬೇಡ್ರಿ. ದೇವರು ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ದೇವರು ಹೊಸ ಕಾರ್ಯಗಳನ್ನು ಮಾಡಿ, ಅದ್ಭುತಗಳನ್ನು ಮಾಡಿ ನಿಮ್ಮನ್ನು ಸಂತೈಸುತ್ತಾನೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಮ್ಮನ್ನು
ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಜೀವುಳ್ಳ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ, ಕಣ್ಣೀರು ಸುರಿಸ್ತಿದ್ದಾರೋ, ಎಸಪ್ಪ ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡಿ ಅವರ ಕಣ್ಣೀರನ್ನು ಒರೆಸಿ ಅವ್ರನ್ನ ಸಂತೈಸಿರಿ. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ. ಅನೇಕ ಜನರು ನೊಂದು ಹೋಗಿರಬಹುದು, ಅವ್ರನ್ನ ಸಂತೈಸುವವರು ಯಾರೂ ಇಲ್ಲದೆ ವೇದನೆ ಪಡ್ತಿರಬಹುದು. ವಾಕ್ಯದ ಮೂಲಕವಾಗಿ ಮಾತನಾಡಿರುವಾಗ ಅವ್ರನ್ನ ಸಂತೈಸಿ, ಬಲಪಡಿಸಿ, ಆಶೀರ್ವದಿಸಿ, ರೂಪಿಸಿ, ಸಾಕ್ಷಿಯಾಗಿ ನಿಲ್ಲಿಸಿರಿ. ಎಷ್ಟು ಜನರು ಈ ವಾಕ್ಯವನ್ನು ಕೇಳಿಸಿಕೊಂಡು ಪ್ರಾರ್ಥನೆ ಮಾಡ್ತಿದ್ದರು, ಅವರ ಕಣ್ಣೀರು ಏಸಪ್ಪ ನೀನೇ ಒರೆಸಿ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ. ಹಳೆಯ ಸಂಗತಿಗಳನ್ನು ಮರೆತು ಬಿಡ್ರಿ, ಈಗೋ ಹೊಸ ಕಾರ್ಯಗಳನ್ನು ಮಾಡ್ತೇನೆ ಎಂಬುದಾಗಿ ಹೇಳಿದ ದೇವರು ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಿ. ಅವರಿಗಿರುವಂಥ ಚಿಂತೆಯನ್ನೆಲ್ಲ ತೆಗೆದಾಕಿ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಅವ್ರನ್ನ ಸಂತೈಸಿರಪ್ಪ, ಸಂತೈಸಿರಿ. ಅವ್ರ ಜೀವಿತದಲ್ಲಿ ಅತಿಶಯಗಳನ್ನು, ಅದ್ಭುತಗಳನ್ನು ನೀವು ಮಾಡುವುದಕ್ಕೆ ಹಾಕಿ ಸ್ತೋತ್ರ. ಅವರ ಸ್ಥಿತಿಗತಿಗಳನ್ನು ಬದಲಿಸಿ ಅವ್ರ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡಿ. ಈ ಜೀವಳ ವಾಕ್ಯ ಅವ್ರ ಜೀವಿತ 100ರಷ್ಟು ಕಾರ್ಯ ಮಾಡಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿನ್ನ ಮುದಾದ ನಾಮದಲ್ಲಿ ದೀನತೆಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರು ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಸಂತೈಸುವವನಾಗಿದ್ದಾನೆ. ನೀವು ಈ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡಿರಿ. ದೇವರೇ, ನನಗೆ ಕೊಡಲ್ಪಟ್ಟಂಥ ಅವಧಿ ಆಯಸ್ಸು ಸಮಯದಲ್ಲಿ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಬೇಕು. ನಾನು ಲೋಕಕ್ಕೆ ಸಾಕ್ಷಿಯಾಗಿರಬೇಕು. ನೀವು ಮಾಡಿದ ಅದ್ಭುತಗಳನ್ನು ಅನೇಕ ಜನರಿಗೆ ನಾನು ಸಾಕ್ಷಿಯಾಗಿ ಹೇಳಬೇಕು. ನಿನ್ನ ನಾಮ ಮಹಿಮೆ ಆಗಬೇಕು. ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನನ್ನ ಆಶೀರ್ವಾದ ಮಾಡಿರಿ, ಸಂತೈಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಅದ್ಭುತಗಳನ್ನು ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡಿ ಸಂತೈಸುತ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.